ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಆಗಲಿ ಖಾರದ ಪುಡಿ ಆಗಲಿ ಅದು ನಿಮ್ಗೆ ಆಪ್ಷನ್ ಬಿಟ್ಟಿದ್ದು. ನಾನು ಇಲ್ಲೊಂದು 6-7 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲಿ, ಹುರಗಡ್ಲೆ ಒಂದು ಕಾಲು ತೊಗೊಂಡಿದ್ದೀನಿ, ಕಾಲು ಬಟ್ಲು. ಅರಿಶಿಣ, ಟರ್ಮರಿಕ್ಕು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಕಾಶ್ಮೀರಿ ಲಾಲ್ ಮಿರ್ಚ್, ರೆಡ್ ಚಿಲ್ಲಿ ಪೌಡರು, ಹಾಗೆ ಧನಿಯಾ ಪೌಡರು 1 ಸ್ಪೂನು, ಆಮೇಲೆ ಉಪ್ಪು, ಸಾಲ್ಟ್, ಜಿಂಜರ್ ಗಾರ್ಲಿಕ್ಕು, ಬೆಳ್ಳುಳ್ಳಿ ಶುಂಠಿ 2 ತೊಗೊಂಡಿದ್ದೀನಿ. 1.5 ಪಾಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿದ್ದೀನಿ ಚಾಪ್ಡಿ ಎಲ್ಲನೂ ಇದು ಪೇಸ್ಟ್ ಮಾಡ್ಕೊಳ್ಳೋದು. ಕೊತ್ತಂಬರಿ ಒಂದು ಅರ್ಧ ಕಟ್ಟು, ಕೊಬ್ಬರಿ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಆದರೂ ತೊಗೋಬೋದು, ಒಣ ಕೊಬ್ಬರಿ ಆದರೂ ತೊಗೋಬೋದು. ಹಾಗೆ 2 ಟೊಮಾಟೊ ತೊಗೊಂಡಿದ್ದೀನಿ ನಾನು. ಓಕೆ, ಈಗ ನಾನು ಮಾಡೋ ಮೆಥಡ್ ತೋರಿಸ್ತೀನಿ. ಎಲ್ಲ ರುಬ್ಕೋಬೇಕು. ಆಯಿಲ್ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ಗೆ ಬೆಳ್ಳುಳ್ಳಿ ಶುಂಠಿ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಕಾಶ್ಮೀರಿ ಲಾಲ್ ಮಿರ್ಚ್ ಮತ್ತು ರೆಡ್ ಚಿಲ್ಲಿ ಪೌಡರ್, ಕೆಂಪುದು ಮಾಮೂಲಿ. ಸಾರಿ ಗೈಸ್, ಚಕ್ಕೆ ಲವಂಗ ತೋರ್ಸೋದು ಮಾಡ್ತಿದ್ದೆ. 1.5 ಇಂಚಷ್ಟು ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಹಾಗೆ ಅರಿಶಿನ ಒಂದು ಸ್ವಲ್ಪ, ಹುರಗಡ್ಲೆ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಫ್ರೈ ಮಾಡ್ಕೊಂಡಿದ್ದು ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದು ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು ಅರ್ಧ ಕಟ್ಟು. ಅರ್ಧ ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ. ಈಗ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ, ಅದು ಕೂಡ ಈಗ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ನೋಡಿರಿ, ಫೈನ್ ಪೇಸ್ಟ್ ಈ ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಸಾಲೆ ಅಷ್ಟು. ಇದರಲ್ಲಿ ಇದು ಅರ್ಧ ಕೈಮಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸಾರಿಗೆ ಅಷ್ಟೇ, ಇದು ಸಪ್ರೇಟ್ ಇಟ್ಕೊಳ್ತಾ ಇದ್ದೀನಿ. ಇದು ಕೈಮಕ್ಕಿದು. ಇದಿಷ್ಟು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಈವನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬಾಣಲಿಗೆ 4 ಟೇಬಲ್ ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. 1, 2, ಇಲ್ಲಿ ನೋಡಿ, ಈ ಥರ ರೌಂಡಾಗಿ ಉಂಡೆ ಮಾಡ್ಕೊಳ್ಳೋಣ. ಕೈಮ ಉಂಡೆ. ಓಕೆ, ಇಲ್ಲಿ ನೋಡಿ ಎಲ್ಲನೂ ಉಂಡೆ ಮಾಡ್ಕೊಂಡಾಯಿತು ಈ ಥರ. ಓಕೆ, ಈಗ ಸ್ಟವ್ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ ಸಾರಿಗೆ ಗರಂ ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಎಲ್ಲ ಹಾಕಿ, ಅದನ್ನು ಈಗ ಟೊಮಾಟೊ 2 ಹಾಕಿ ಮತ್ತೊಂದು ಸತಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸಾರಿಗೆ ಬೇಕಲ್ಲ, ಹಾಗಾಗಿ ಟೊಮಾಟೊನು ಮಸಾಲೆ 2 ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಬೇಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಈಗ ಪೇಸ್ಟ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ನೋಡಿ, ಈಗ ಬೇಯಕ್ಕೆ ಬಿಡ್ತೀನಿ. 5 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಈಗ ಬೇಯಲಿ ಸ್ವಲ್ಪ. ಈಗ 5 ನಿಮಿಷ ಆಗಿದೆ. ಈ ಥರ ಎಲ್ಲ ತಿರುಗಿಸ್ಕೊಂಡಿದ್ದೀನಿ. ಈಗ ಮಸಾಲೆ ಆ್ಯಡ್ ಮಾಡೋಣ. ಈಗ ರುಬ್ಕೊಂಡಿದ್ದು ಮಸಾಲೆ, ಟೊಮಾಟೊ ಹಾಕಿ ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಆ್ಯಡ್ ಮಾಡ್ತಿದ್ದೀನಿ. ಈಗ ಬೇಯಕ್ಕೆ ಬಿಡ್ತೀನಿ ಒಂದು 10 ನಿಮಿಷ. ಸಾರು, ಕೈಮ ಸಾರು ರೆಡಿ ಆಗುತ್ತೆ. ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ 10 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಆದ ನಂತರ ಆಗಿದೆ ನೋಡಿ. ಸ್ಟೀಮ್ ಬಂದಿದೆ ಗೊತ್ತಾಗ್ತಾಯಿಲ್ಲ. ಓಕೆ, ಕೈಮದ ಉಂಡೆ ಸಾರು ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಉದುರಿಸೋಣ. ಓಕೆ ಗೈಸ್, ಹೇಗೆ ಅನ್ನಿಸ್ತಾ ಇದೆ ಕೈಮದ ಉಂಡೆ ಸಾರು? ಕೈಮದ ಉಂಡೆ ಸಾರು ರೆಡಿ ಆಗಿದೆ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿ.